ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ಎಕನಾಮಿಕ್ ಸರ್ವೆ 2023-24 13 ಚಾಪ್ಟರ್ಸ್ ಮಾಡ್ತಾ ಇದ್ದೀವಿ. ಈ ಒಂದು ಸೀರೀಸ್ನಲ್ಲಿ ಸಮ್ಮರಿ ಸಾರಾಂಶ ಇದೆ ಅಲ್ವಾ, ಸಾರಾಂಶದಲ್ಲಿ 2ನೇ ಭಾಗ ಗ್ರಾಮಾಭಿವೃದ್ಧಿ. ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಅರಿವು ಕೇಂದ್ರ ಎಂದು ಮರುನಾಮಕರಣ ಮಾಡಲಾಗಿದ್ದು 2019ರಿಂದ ಅನ್ವಯವಾಗುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಗೆ ತರಲಾಗಿದೆ. ಟೋಟಲ್ ಆಗಿ ಎಷ್ಟು ಡಿಜಿಟಲ್ ಲೈಬ್ರರೀಸ್ ಇದೆ ಅಂತ ಹೇಳಿದ್ರೆ, ಒಟ್ಟು 5,895 ಗ್ರಾಮ ಪಂಚಾಯಿತಿಗಳ ಪೈಕಿ 5,383 ಗ್ರಾಮ ಪಂಚಾಯಿತಿಗಳನ್ನು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಪರಿವರ್ತಿಸಲಾಗಿದ್ದು, ಈ ಗ್ರಂಥಾಲಯಗಳಲ್ಲಿ ಒಟ್ಟು 43.42 ಲಕ್ಷ ಮಕ್ಕಳನ್ನು ನೋಂದಾಯಿಸಿಕೊಳ್ಳಲಾಗಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಅರಿವು ಕೇಂದ್ರ ನಾಳೆ ದಿನ ಪ್ರಶ್ನೆ ಆಗ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಸಿವಿಲ್ PC-ನಲ್ಲಿ ಗ್ರಂಥಾಲಯದ ಬಗ್ಗೆ ಕ್ವಶನ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಗ್ರಾಮ ಆರೋಗ್ಯ. ನರೇಗಾ ಕಾರ್ಯಕ್ರಮದಲ್ಲಿ ಅಸಾಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲಿ ತಡೆಗಟ್ಟುವ ಉದ್ದೇಶದಿಂದ ಗ್ರಾಮ ಆರೋಗ್ಯ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಅಸಾಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲಿ ತಡೆಗಟ್ಟುವ ಉದ್ದೇಶದಿಂದ ಗ್ರಾಮ ಆರೋಗ್ಯ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಓಕೆ, ಯಾವುದು ಅಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ರಕ್ತದೊತ್ತಡ, ಮಧುಮೇಹ, ಪರೀಕ್ಷೆಗಳು ಮುಂತಾದವು. ಓಕೆ, ಪ್ರಸಕ್ತ ಸಾಲಿನ ನವೆಂಬರ್ 2023ರ ಅಂತ್ಯಕ್ಕೆ ರೂಪಾಯಿ 2,307.26 ಕೋಟಿಗಳನ್ನು ವೆಚ್ಚ ಮಾಡಿ 91,116 ಮನೆಗಳನ್ನು ನಿರ್ಮಿಸಲಾಗಿದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ 688 ವಸತಿ ನಿವೇಶಗಳನ್ನು ವಿತರಿಸಲಾಗಿದೆ. ಓಕೆ, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೋಡಿ, ಹಣಕಾಸು ಆಯೋಗದ ಬಗ್ಗೆ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. 2023-24ನೇ ಸಾಲಿನಲ್ಲಿ 15ನೇ ಹಣಕಾಸು ಆಯೋಗವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ರೂಪಾಯಿ 2,490 ಕೋಟಿ ಅನುದಾನ ನಿಗದಿಪಡಿಸಿದ್ದು, ಈ ಪೈಕಿ ಗ್ರಾಮ ಪಂಚಾಯಿತಿಗಳಿಗೆ, ತಾಲೂಕು ಪಂಚಾಯಿತಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಕ್ರಮವಾಗಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ರೂಪಾಯಿ 2,116.50 ಕೋಟಿ 85% ಬಂದು ಗ್ರಾಮೀಣ ಅಭಿವೃದ್ಧಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ 85% ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ದಿನ KS ಪ್ರಿಲಿಮ್ಸ್ನಲ್ಲಿ ಇದೇ ಥರನೇ ಕ್ವಶನ್ ಆಗಬಹುದು. 15ನೇ ಹಣಕಾಸು ಆಯೋಗದಲ್ಲಿ ಯಾವ ಒಂದು ಭಾಗಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ? ಓಕೆ, ಗ್ರಾಮ ಪಂಚಾಯಿತಿಗಳಿಗೆ 85% ಕೊಟ್ಟಿದ್ದಾರೆ ಹಣನ. ನೆಕ್ಸ್ಟ್ ಬಂದು 249 ಕೋಟಿ 10% ಏದಕ್ಕೆ ತಾಲೂಕು ಪಂಚಾಯಿತಿಗಳಿಗೆ. ನಂತರ 124 ಕೋಟಿ ಬಂದು ಜಿಲ್ಲಾ ಪಂಚಾಯಿತಿಗಳಿಗೆ ಕೊಟ್ಟಿರುವಂಥದ್ದು. 2023-24ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ರೂಪಾಯಿ 423.30 ಕೋಟಿ ಬಿಡುಗಡೆಗೊಳಿಸಲಾಗಿದೆ. ನೋಡಿ, ಜಲ್ ಜೀವನ್ ಮಿಷನ್ ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ್ ಕೊಟ್ಟಿದ್ದಾರೆ, PM ಗ್ರಾಮ ಸಡಕ್ ಯೋಜನೆ, ಗ್ರಾಮೀಣ ಜೀವನೋಪಾಯ ಅಭಿಯಾನ. ಒಂದೊಂದಾಗೆ ನೋಡ್ಕೊಳ್ಳೋಣ. ಜಲ ಜೀವನ್ ಮಿಷನ್ ಯೋಜನೆಯಡಿ ಡಿಸೆಂಬರ್ 2023ರ ಅಂತ್ಯದವರೆಗೆ ರೂಪಾಯಿ 1,993.73 ಕೋಟಿಗಳನ್ನು ವೆಚ್ಚ ಮಾಡಿ 5.22 ಲಕ್ಷ FHTCS ಒದಗಿಸಲಾಗಿದೆ. ನೋಡಿ, ಎಕನಾಮಿಕ್ ಸರ್ವೇನಲ್ಲಿ ಮೆನ್ಷನ್ ಮಾಡಿರೋ ಸ್ಕೀಮ್ಸ್ ಬಗ್ಗೆನೇ ಎಕ್ಸಾಮ್ಸ್ಗೆ ಬರ್ತಿದೆ. ಜಲ ಜೀವನ್ ಮಿಷನ್ ಆಗಿರ್ಬೋದು, ಸ್ವಚ್ಛ ಭಾರತ್ ಮಿಷನ್, PM ಗ್ರಾಮ ಸಡಕ್ ಯೋಜನಾ, ಗ್ರಾಮೀಣ ಜೀವನೋಪಾಯ ಅಭಿಯಾನ, ಅಟಲ್ ಭೂಜಲ ಯೋಜನೆ, ಅಂತ್ಯೋದಯ ಯೋಜನೆ, ಪ್ರತಿಯೊಂದು ಅಷ್ಟೇ. PM ಕುಸುಮ್ ಆಗಿರ್ಬೋದು, ಎಲ್ಲ ಎಕನಾಮಿಕ್ ಸರ್ವೇನಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಅದಕ್ಕೋಸ್ಕರನೇ ಎಕನಾಮಿಕ್ ಸರ್ವೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವೆಲ್ಲ ಯೋಜನೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ, ಜಲ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ನಂತರ PM ಗ್ರಾಮ ಸಡಕ್ ಯೋಜನಾ, ನೆಕ್ಸ್ಟ್ ಬಂದು ಗ್ರಾಮೀಣ ಜೀವನೋಪಾಯ ಅಭಿಯಾನ. ಓಕೆ, ಸ್ವಚ್ಛ ಭಾರತ್ ಮಿಷನ್ ಇದು ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಏನಂದರೆ, ವೈಯಕ್ತಿಕ ಗೃಹ ಶೌಚಾಲಯಗಳು ಮತ್ತು 20 ಸಮುದಾಯ ನೈರ್ಮಲ್ಯ ಸಂಕೀರ್ಣಗಳನ್ನು ಘನ ಮತ್ತು ದ್ರವ್ಯ ತ್ಯಾಜ್ಯಗಳ ನಿರ್ವಹಣೆ ಸೇರಿದಂತೆ ನಿರ್ಮಿಸಲಾಗಿರುವಂಥದ್ದು. ಇದು ಬಂದು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿ ನಡೆಸಿರುವಂಥದ್ದು. ಹಾಗೆ ಕೆಳಗಡೆ ನೋಡಿದ್ರೆ, ನವೆಂಬರ್ 2023 ಅಂತ್ಯಕ್ಕೆ ರೂಪಾಯಿ 84.14 ಲಕ್ಷಗಳನ್ನು ವೆಚ್ಚ ಮಾಡಿ 10,184 ಲೀಟರ್ ಬಯೋಡೀಸೆಲನ್ನು ಉತ್ಪಾದಿಸಲಾಗಿದೆ. ಇದು ಇಂಪಾರ್ಟೆಂಟ್, ಬಯೋಡೀಸೆಲ್. ಓಕೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ
ಡಿಸೆಂಬರ್ 2023 ಅಂತ್ಯದವರೆಗೆ ರೂಪಾಯಿ 206.86 ಕೋಟಿಗಳನ್ನು 233.33 ಕಿಲೋಮೀಟರ್ ರಸ್ತೆ ಕಾಮಗಾರಿಕೆ ವೆಚ್ಚ ಮಾಡಲಾಗಿದೆ. ಓಕೆ, ಇದು ಬಂದು PM ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ಮಾಡಿರುವಂಥದ್ದು. ಲಾಸ್ಟ್ ನೋಡೋದಾದರೆ ಗ್ರಾಮೀಣ ಜೀವನೋಪಾಯ ಅಭಿಯಾನ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಸಂಜೀವಿನಿ KSRLPS ವತಿಯಿಂದ ನವೆಂಬರ್ 2023 ಅಂತ್ಯಕ್ಕೆ ರೂಪಾಯಿ 344.70 ಕೋಟಿಗಳನ್ನು ವೆಚ್ಚ ಮಾಡಿ ಒಟ್ಟು 2646 ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡಲಾಗಿದ್ದು 1163 ಫಲಾನುಭವಿಗಳಿಗೆ ಸ್ಥಳ ನಿಯುಕ್ತಗೊಳಿಸಲಾಗಿದೆ. ಓಕೆ, ಗ್ರಾಮೀಣ ಜೀವನೋಪಾಯ ಅಭಿಯಾನ ಬಂದು ಏನಂತ ಹೇಳಿದ್ರೆ ಕೌಶಲ್ಯ ಕೊಡುವಂಥದ್ದು. ಓಕೆ, ಕೌಶಲ್ಯದ ತರಬೇತಿ ಕೊಡುವಂಥದ್ದು, ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇವೆಲ್ಲ ಯೋಜನೆಗಳು ಕೂಡ ಎಕ್ಸಾಮಿನೇಷನ್ಸ್ನಲ್ಲಿ ಬಂದಿರುವಂಥದ್ದು. ಓಕೆ, ಎಂ ಜಿ ನರೇಗಾ ಯೋಜನೆ ಅಡಿ ಇತರೆ ಯೋಜನೆಗಳನ್ನು ಒಗ್ಗೂಡಿಸುವ ಮೂಲಕ ಕೃಷಿಯಲ್ಲಿ ವೈವಿಧ್ಯೀಕರಣ ಮತ್ತು ನೀರಿನ ನಿರ್ವಹಣೆಯನ್ನು ಉತ್ತೇಜಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಸೊ ಯಾವುದು ಹೈಲೈಟ್ಸ್ ಮಾಡಿದ ಅಷ್ಟು ಮಾತ್ರ ನೋಡ್ಕೊಂಡು ಹೋಗೋಣ. ಜೈವಿಕ ಶಕ್ತಿ ಪ್ರಯೋಜನಗಳು ಮತ್ತು ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ ಅದರ ಪಾತ್ರದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲು ಜಾಗೃತಿ ಅಭಿಯಾನವನ್ನು ನಡೆಸುವುದು, ವೈವಿಧ್ಯಮಯ ಶಕ್ತಿ ಬೆಳೆಗಳ ಕೃಷಿಯನ್ನು ಪ್ರೋತ್ಸಾಹಿಸುವುದು ಮತ್ತು ಕೃಷಿ ಅವಶೇಷಗಳು, ಸಾವಯವ ತ್ಯಾಜ್ಯ ಮತ್ತು ಅರಣ್ಯದ ಅವಶೇಷಗಳನ್ನು ಫೀಡ್ ಸ್ಟಾಕ್ಗಳಾಗಿ ಬಳಸುವುದನ್ನು ಉತ್ತೇಜಿಸುವುದು, ತ್ಯಾಜ್ಯದಿಂದ ಸಂಪನ್ಮೂಲ, ಆಸ್ತಿ ನಗದೀಕರಣ, ಹಸಿರು ಮತ್ತು ಸ್ವಚ್ಛ ಉಪಕ್ರಮ ಮತ್ತು ಆದಾಯ ಮೂಲಗಳ ಚೇತರಿಕೆ, ಇನ್ಸೆಂಟಿವ್ಸ್ ಆ್ಯಂಡ್ ಡಿಸ್ಇನ್ಸೆಂಟಿವ್ಸ್ಗಳಂತಹ ಕ್ರಮಗಳನ್ನು ಬಳಸಿಕೊಂಡು ಸಂಪನ್ಮೂಲಗಳನ್ನು ಕೂಡಿಸಿಕೊಳ್ಳುವಂಥದ್ದು. ಓಕೆ ನೋಡಿ, ಸಾವಯವ ತ್ಯಾಜ್ಯ, ಅರಣ್ಯದ ಅವಶೇಷಗಳನ್ನು ಫೀಡ್ ಸ್ಟಾಕ್ಗಳಾಗಿ ಬಳಸುವುದನ್ನು ಉತ್ತೇಜಿಸಲು, ಏನಕ್ಕೆ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವುದು. ಓಕೆ, ಗ್ರಾಮ ಪಂಚಾಯತ್ಗಳ ಸಂಪನ್ಮೂಲ ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳು. ಗ್ರಾಮ ಪಂಚಾಯತ್ಗಳ ಸಂಪನ್ಮೂಲಗಳನ್ನು ಹೆಚ್ಚಿಸಲು ತೆರಿಗೆ ವ್ಯಾಪ್ತಿ ಪ್ರದೇಶ ಮತ್ತು ಮಾನದಂಡಗಳನ್ನು ಪರಿಷ್ಕರಿಸುವುದು ಮತ್ತು ಕಾಲಕಾಲಕ್ಕೆ ಸರಿಯಾಗಿ ತೆರಿಗೆಯ ಸಂಗ್ರಹಣೆ ಮಾಡುವುದು. ಗ್ರಾಮ ಪಂಚಾಯತಿ ಬಂದು ತೆರಿಗೆ ಸಂಗ್ರಹಣೆ ಮಾಡಬಹುದಾ ಇಲ್ಲ ಅಂತ ಪ್ರಶ್ನೆ ಆಗುತ್ತೆ. PDO ಎಕ್ಸಾಮ್ ಇದೆ, VA ಎಕ್ಸಾಮ್ ಇದೆ, KS ಪ್ರಿಲಿಮ್ಸ್ ಇದೆ. ಸೊ ಈ ಥರ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಮ ಪಂಚಾಯತಿನಲ್ಲಿ ಕೂಡ ತೆರಿಗೆ ಏನಂತ ಹೇಳಿದ್ರೆ ವಿಧಿಸಲಾಗುತ್ತದೆ. ಓಕೆ, ತೆರಿಗೆ ವ್ಯಾಪ್ತಿಗೆ ಬರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ತೆರಿಗೆ ಸಂಗ್ರಹಣೆ ಮಾಡಬಹುದು ಗ್ರಾಮ ಪಂಚಾಯತಿಗಳಲ್ಲಿ. ಓಕೆ, ಗ್ರಾಮ ಪಂಚಾಯತ್ ಮಿತಿಯಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಆಧರಿಸಿ ಕಟ್ಟಡ ಮತ್ತು ಭೂ ತೆರಿಗೆಯನ್ನು ವಿಧಿಸುವುದು. ನೋಡಿ, ತೆರಿಗೆಯನ್ನು ವಿಧಿಸಬಹುದು. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ತೆರಿಗೆಯನ್ನು ವಿಧಿಸಬಹುದು ಮತ್ತು ತೆರಿಗೆ ಸಂಗ್ರಹಣೆ ಕೂಡ ಮಾಡಬಹುದು ಗ್ರಾಮ ಪಂಚಾಯತಿಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಮೊಬೈಲ್ ಟವರ್, ವಿಂಡ್ ಎನರ್ಜಿ ಆಧಾರಿತ ವಿದ್ಯುತ್ ಉತ್ಪಾದನಾ ಘಟಕಗಳು ಮತ್ತು ಸೌರಶಕ್ತಿ ಮೂಲದ ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ ತೆರಿಗೆ ವಿಧಿಸಲು ಗ್ರಾಮ ಪಂಚಾಯತ್ಗಳಿಗೆ ಅವಕಾಶ ನೀಡುವುದು. ಓಕೆ, ನಗರಾಭಿವೃದ್ಧಿ ಇದು ಬಂದು ಓನ್ಲಿ ಒಂದು ಹೈಲೈಟ್ ಮಾಡಿದರೆ ಅಷ್ಟು ಮಾತ್ರ ನೋಡಿದ್ರೆ ಸಾಕು. ಅಮೃತ್ ಯೋಜನೆ. ಓಕೆ, 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ 287 ನಗರಗಳು ಪಟ್ಟಣಗಳಲ್ಲಿ ಅಮೃತ್ 2.0 ಯೋಜನೆ ಅಡಿಯಲ್ಲಿ ರೂಪಾಯಿ 9,230 ಕೋಟಿಗಳ ಮೊತ್ತದಲ್ಲಿ ರೂಪಾಯಿ 4,615 ಕೋಟಿಗಳ ಕೇಂದ್ರೀಯ ನೆರವಿನೊಂದಿಗೆ ಕೈಗೊಳ್ಳಲಾಗಿದೆ. 38 ಯೋಜನೆಗಳಿಗೆ ಕಾರ್ಯಾದೇಶ ನೀಡಲಾಗಿದೆ. ಅಮೃತ್ ಯೋಜನೆ. ಓಕೆ, ಅಮೃತ್ ಯೋಜನೆ ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಯಿತು, ಒಂದ್ಸರಿ ಪ್ರಶ್ನೆ ಆಗಿದೆ. ಅಮೃತ್ ಯೋಜನೆಯಲ್ಲಿ ಅಮೃತ್ ಫುಲ್ ಫಾರ್ಮ್ ಏನಾಗಿತ್ತು? ಓಕೆ, ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಬರುತ್ತೆ ಇದು ಅಮೃತ್ ಯೋಜನೆ. ಓಕೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆ ಅಡಿ 4 ಉಪನಗರ ರೈಲು ಕಾರಿಡಾರ್ಗಳಲ್ಲಿ 148.17 ಕಿಲೋಮೀಟರ್ ರೂಪಾಯಿ 15,767 ಕೋಟಿಗಳಲ್ಲಿ ನಿರ್ಮಿಸಲು ಕೆ-ರೈಡ್ ಯೋಜಿಸಿದೆ. ಕೆ-ರೈಡ್ ಅಂತ ಏನು ಹೇಳಿದ್ರೆ ಕರ್ನಾಟಕ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಕೆ-ರೈಡ್ ಅಂದರೆ. ಇದರಿಂದ ಪ್ರತಿದಿನ ರೂಪಾಯಿ 8.9 ಲಕ್ಷ ಪ್ರಯಾಣಿಕರಿಗೆ ಪ್ರಯೋಜನವನ್ನು ನೀಡುತ್ತದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಬೆಂಗಳೂರು ಬಂದು ಸಬ್ ಅರ್ಬನ್ ರೈಲು ಯೋಜನೆ, ಇದು ತುಂಬ ಪ್ರೆಸ್ಟೀಜಿಯಸ್ ಯೋಜನೆ ಆಗಿರುತ್ತೆ ಬೆಂಗಳೂರು ಸಿಟಿಗೆ. ಓಕೆ, ಸಬ್ ಅರ್ಬನ್ ರೈಲ್ವೆ ಏನಾದಾಯಿತು ಅಂದರೆ ಪ್ರತಿ ಏರಿಯಾನಲ್ಲೂ ಕೂಡ ರೈಲ್ವೆ ಸಂಪರ್ಕ ಇರುತ್ತೆ. ಪ್ರತಿ ಏರಿಯಾಗೂ ಇರುತ್ತೆ ರೈಲ್ವೆ ಸಂಪರ್ಕ ಅನ್ನೋದು. ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಇದು. ಓಕೆ, ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆ ಅಡಿ 4 ಉಪನಗರ
ರೈಲು ಕಾರಿಡಾರ್ಗಳಲ್ಲಿ 148.17 ಕಿಲೋಮೀಟರ್ಗಳನ್ನು ರೂಪಾಯಿ 15,767 ಕೋಟಿಗಳಲ್ಲಿ ನಿರ್ಮಿಸಲು ಕೆ ರೈಡ್ ಯೋಚಿಸಿದೆ. ಕೆ ರೈಡ್ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಕರ್ನಾಟಕ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್. ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಓಕೆ, ಬೆಂಗಳೂರು ಭಾರತದ ಐಟಿ ರಾಜಧಾನಿಯಿಂದ ಇ ತ್ಯಾಜ್ಯ ಕೇಂದ್ರವಾಗುತ್ತಾ ಸಾಗಿದೆ. ಇ ತ್ಯಾಜ್ಯ ಉತ್ಪಾದನೆಯ ವಾರ್ಷಿಕ 2,92,846 ಮೆಟ್ರಿಕ್ ಟನ್ಗಳಾಗಿದ್ದು ರೂಪಾಯಿ 2,876 ಕೋಟಿಗಳ ಮೊತ್ತವಾಗಿದ್ದು ಇದನ್ನು ಉಪಯೋಗಿಸಿಕೊಳ್ಳಬೇಕಾಗಿದೆ. ಇ ತ್ಯಾಜ್ಯ ಅಂದರೆ ಇ ವೇಸ್ಟ್ ಆಗಿರುತ್ತೆ. ಓಕೆ, ಸಂಸ್ಕರಿಸಿದ ನೀರನ್ನು ಬೆಂಗಳೂರಿನಿಂದ ನೆರೆಯ ಒಣ ಜಿಲ್ಲೆಗಳಿಗೆ ಸರಬರಾಜು ಮಾಡಲು ಏತ ನೀರಾವರಿ ಯೋಜನೆಗಳಿಗೆ ವಿಶೇಷ ಒತ್ತು ನೀಡಲಾಗಿದ್ದು ಇದರಿಂದ ಈ ಪ್ರದೇಶಗಳ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯಾಗಲಿದೆ. ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಕೆ.ಸಿ. ವ್ಯಾಲಿ, ಇದು ಬಂದು ಕೋಲಾರ ಜಿಲ್ಲೆಗೆ ಬರ್ತಿರುವಂಥದ್ದು ಕೆ.ಸಿ. ವ್ಯಾಲಿ ನೀರು. ಓಕೆ, PPP ಅಡಿಯಲ್ಲಿ ಕೊಳೆಗೇರಿಗಳಲ್ಲಿ ಹಾಲಿ ಲಭ್ಯವಿರುವ ವಿಸ್ತೀರ್ಣಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳ ಮನೆಗಳನ್ನು ನಿರ್ಮಾಣ ಮಾಡಿ ಸೌಲಭ್ಯವನ್ನು ಕಲ್ಪಿಸಬೇಕಾಗುತ್ತದೆ. ಉಳಿದ ವಿಸ್ತೀರ್ಣವನ್ನು ಆದಾಯ ಗಳಿಸುವಂತಹ ಚಟುವಟಿಕೆಗಳಿಗೆ ವ್ಯಾಪ್ತಿಗೆ ತರುವುದು. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರತಿ ವರ್ಷದಲ್ಲಿ ಸ್ವಚ್ಛ ಮತ್ತು ಸುಸ್ಥಿರ ನಗರಗಳನ್ನು ಅಭಿವೃದ್ಧಿಪಡಿಸಲು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಹಸಿರು ಬಾಂಡ್ಗಳನ್ನು ನೀಡುವ ಮೂಲಕ ರೂಪಾಯಿ 1,000 ಕೋಟಿ ಬಂಡವಾಳಗಳನ್ನು ಸಂಗ್ರಹಿಸಲಾಗುತ್ತದೆ. ಗ್ರೀನ್ ಬಾಂಡ್ ಎಂದರೇನು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಂಪಾರ್ಟೆಂಟ್ ಆಗಿರುತ್ತೆ. ಹಸಿರು ಬಾಂಡ್. ಓಕೆ, ಹಸಿರು ಬಾಂಡ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಂಪಾರ್ಟೆಂಟ್ ಅದು. ಕೃಷಿ ಮತ್ತು ಆಹಾರ ನಿರ್ವಹಣೆ. ಸೊ ಇದು ಬಂದು ಸಾರಾಂಶ ಹೇಳ್ತಿರೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದೊಂದೇ ತಗೊಳ್ಳೋಣ. ಕೃಷಿ ಆಗಿರ್ಬೋದು, ಇದಾದಂಥ ಕೈಗಾರಿಕೆ ಆಗಿರ್ಬೋದು, ಒಂದೊಂದೇ ಹಂತವಾಗಿ ವೀಡಿಯೋಸನ್ನು ನೋಡ್ಕೊಂಡು ಹೋಗೋಣ. ಇದು ಒಂದು ಸಾರಾಂಶ ಆಗಿರುತ್ತೆ, ಸಮ್ಮರಿ. ಕೃಷಿ ಮತ್ತು ಆಹಾರ ನಿರ್ವಹಣೆ. ಕೃಷಿ. ಕರ್ನಾಟಕ ರಾಜ್ಯವು ಆಗಿಂದಾಗೆ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು 2023-24ನೇ ಸಾಲಿನಲ್ಲಿ ರಾಜ್ಯದ 236 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳುವಂಥ ಸಾಧ್ಯತೆ ಇದು 200% ಇದೆ. ಪ್ಲೀಸ್ ನೋಟ್ ಡೌನ್. 236 ತಾಲೂಕುಗಳ ಪೈಕಿ 223 ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅಂತ ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥದ್ದು. ಓಕೆ, ಬರಪೀಡಿತ ಆಗಿದೆ 223 ತಾಲೂಕ್ಸ್. ಓಕೆ, ಔಟ್ ಆಫ್ 236 ತಾಲೂಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್. 2023-24ರಲ್ಲಿ 70.59 ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಆಹಾರ ಧಾನ್ಯಗಳ ಬಿತ್ತನೆಯಾಗಿ 112.32 ಲಕ್ಷ ಟನ್ಗಳಷ್ಟು ಆಹಾರ ಧಾನ್ಯ ಉತ್ಪಾದನೆಯಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಇಟ್ಸ್ ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಫಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಇಂಪಾರ್ಟೆಂಟ್ ಆಗಿರುತ್ತೆ. 2023-24ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಬೆಳೆಯ ನೆಟೆರೋಗದಿಂದ ಹಾನಿಗೊಳಗಾದ ರೈತರ ಕೃಷಿ ಕ್ಷೇತ್ರಕ್ಕೆ ರೂಪಾಯಿ 148.33 ಕೋಟಿಗಳನ್ನು ಪರಿಹಾರವನ್ನು 2,66,676 ಅರ್ಹ ರೈತರಿಗೆ ವಿತರಿಸಲಾಗಿದೆ. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೆಟೆ ರೋಗ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ತೊಗರಿ ಬೆಳೆಗೆ ಬರುವಂಥದ್ದು ನೆಟೆ ರೋಗ. ಓಕೆ, ಇದಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದಾರೆ ರೈತರಿಗೆ. ನೆಟೆ ರೋಗಕ್ಕೆ ಪರಿಹಾರ ಕೂಡ ಕೊಟ್ಟಿರುವಂಥದ್ದು. ಓಕೆ, 23-24ರಲ್ಲಿ ರೂಪಾಯಿ 12,379.54 ಲಕ್ಷಗಳ ವೆಚ್ಚ ಭರಿಸುವುದರೊಂದಿಗೆ 35,619 ರೈತರು ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆ ಅಡಿ ಪ್ರಯೋಜನ ಪಡೆದಿದ್ದಾರೆ. ಓಕೆ, SMAM ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್. ಓಕೆ, ಕೃಷಿ ಯಾಂತ್ರೀಕರಣ. ಓಕೆ, ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯಡಿ 2023-24ರಲ್ಲಿ ಸಮ್ ಅಮೌಂಟ್ ಲಕ್ಷ ವೆಚ್ಚ ಮಾಡಿ ಸಮ್ ಅಮೌಂಟ್ ಹೆಕ್ಟೇರ್ ಪ್ರದೇಶವನ್ನು ಸೂಕ್ಷ್ಮ ನೀರಾವರಿ ವ್ಯಾಪ್ತಿಗೆ ತರಲಾಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ PM ಕೃಷಿ ಸಿಂಚಯಿ ಯೋಜನೆ. ಸೊ ಇದು ಬಂದು ನೀರಾವರಿಗೋಸ್ಕರ ಮಾಡಿರುವಂತಹ ಯೋಜನೆ. PM ಕೃಷಿ ಸಿಂಚಯಿ ಯೋಜನೆ ಇದು ಬಂದು ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ನೀರಾವರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥದ್ದು, ನೀರಾವರಿಗೆ ಮಾಡಿರುವಂತಹ ಯೋಜನೆ ಇದಾಗಿರುತ್ತದೆ, ಸಿಂಚಯಿ ಯೋಜನೆ.
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2022-23ರಲ್ಲಿ ರೂಪಾಯಿ 1341.36 ಕೋಟಿಗಳ ವಿಮೆ ಪರಿಹಾರವನ್ನು 12,20,241 ರೈತರಿಗೆ ಇತ್ಯರ್ಥಪಡಿಸಲಾಗಿದೆ. ನೋಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಇನ್ಶೂರೆನ್ಸ್, ಇದು ವಿಮೆ ಕೊಟ್ಟಿರುವಂಥದ್ದು, ಇಷ್ಟು ಜನ ರೈತರಿಗೆ ಕೊಟ್ಟಿರುವಂಥದ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಓಕೆ, ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಇದು ನೋಡಿ, ಮುಂಗಾರು ಹಂಗಾಮಿನಲ್ಲಿ ಮಧ್ಯಂತರ ಬೆಳೆ ನಷ್ಟ ಪರಿಹಾರ ಹಾಗೂ ಬಿತ್ತನೆ ವೈಫಲ್ಯದಡಿ ರೈತರಿಗೆ ವಿಮೆ ಪರಿಹಾರವನ್ನು ಕೊಡುವಂಥದ್ದು. ಇದು ಬಂದು ಫಸಲ್ ಬಿಮಾ ಯೋಜನೆ, ಇನ್ಶೂರೆನ್ಸ್ ಕೊಡುವಂಥದ್ದು. ಯಾವಾಗ ಅಂತ ಹೇಳಿದ್ರೆ, ಮುಂಗಾರು ಹಂಗಾಮಿನಲ್ಲಿ ಮಧ್ಯಂತರ ಬೆಳೆ ನಷ್ಟ ಪರಿಹಾರ ಹಾಗೂ ಬಿತ್ತನೆ ವೈಫಲ್ಯದಡಿ ಕೊಡುವಂಥದ್ದು. ಓಕೆ, ಕೃಷಿ ಭಾಗ್ಯ ಯೋಜನೆಯನ್ನು ಅವ್ಯಯದಲ್ಲಿ ಘೋಷಿಸದಂತೆ ರೂಪಾಯಿ 100 ಕೋಟಿ ವೆಚ್ಚದಲ್ಲಿ ಮರುಜಾರಿಗೊಳಿಸಲಾಗಿದ್ದು, ರಾಜ್ಯದ 5 ಒಣ ಹವಾಮಾನ ವಲಯಗಳ 24 ಜಿಲ್ಲೆಗಳ 106 ಅವಿಭಾಜಿತ ತಾಲೂಕುಗಳಲ್ಲಿ 7,423 ಕೃಷಿ ಭಾಗ್ಯ ಪ್ಯಾಕೇಜ್ ಘಟಕಗಳನ್ನು ಅನುಷ್ಠಾನಗೊಳಿಸುವ ಗುರಿಯನ್ನು ಹೊಂದಿದೆ. ಕೃಷಿ ಭಾಗ್ಯ ಇದನ್ನು ರೀಸೆಂಟಾಗಿ BJP ಗೌರ್ಮೆಂಟ್ ನಿಲ್ಲಿಸಿತ್ತು, ಮತ್ತೆ ಇದನ್ನು ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಾದಮೇಲೆ ಮತ್ತೆ ಶುರು ಮಾಡಿದ್ದಾರೆ ಕೃಷಿ ಭಾಗ್ಯ. ಓಕೆ, ರೈತ ಸಿರಿ ಯೋಜನೆಯಡಿ 23-24ನೇ ಸಾಲಿನಲ್ಲಿ 46,736 ಹೆಕ್ಟೇರ್ ಪ್ರದೇಶದಲ್ಲಿ 45,715 ರೈತರು ಸೌಲಭ್ಯವನ್ನು ಪಡೆದಿರುತ್ತಾರೆ. ರೈತ ಸಿರಿ ಎಂದ್ರ ಬಗ್ಗೆ ಹೇಳುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. KS ಪ್ರಿಲಿಮ್ಸ್ ಕ್ವಶನ್ ಆಗಿದೆ, ಇದು ಆಲ್ರೆಡಿ ಕ್ವಶನ್ ಆಗಿದೆ. ರೈತ ಸಿರಿ ಮತ್ತೆ ಕ್ವಶನ್ ಆಗುವಂಥ ಚಾನ್ಸಸ್ ಇದೆ. ರೈತ ಸಿರಿ ಆಲ್ರೆಡಿ ಕ್ವಶನ್ ಆಗಿದೆ, KS ಪ್ರಿಲಿಮ್ಸಲ್ಲೇ ಕ್ವಶನ್ ಆಗಿದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾಭ್ಯಾಸ ಮಾಡುತ್ತಿರುವ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ. ಓಕೆ, ಇದು ಬಂದು ರೈತ ವಿದ್ಯಾನಿಧಿ ಯಾರಿಗೆ ಬರ್ತದೆ ಅಂದರೆ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಬರುವಂಥದ್ದು ರೈತ ನಿಧಿ. ಇಂಪಾರ್ಟೆಂಟ್. ಅರವತ್ತೆರಡು ಕೃಷಿ ನವೋದ್ಯಮಗಳಿಗೆ ಉತ್ತೇಜನ ನೀಡಲು 23-24ನೇ ಸಾಲಿನಲ್ಲಿ 10 ಕೋಟಿ ನಿಗದಿಪಡಿಸಲಾಗಿದೆ. ಕೃಷಿ ನವೋದ್ಯಮಗಳು ಓಕೆ. ಜಲಾನಯನ ಅಭಿವೃದ್ಧಿ ಘಟಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0 ಆಲ್ರೆಡಿ ಹೇಳಿದ್ದೀನಿ, ಇದು ಬಂದು ನೀರಾವರಿ ಯೋಜನೆ ಆಗಿರುತ್ತೆ. ಓಕೆ, ನೀರಾವರಿಗೆ ಸಂಬಂಧಪಟ್ಟ ಯೋಜನೆ PM ಕೃಷಿ ಸಿಂಚಾಯಿ ಯೋಜನೆ. ಕೆಳಗಡೆ ನೋಡಿ, ಮಳೆ ಆಧಾರಿತ ಪ್ರದೇಶ ಅಭಿವೃದ್ಧಿ RKVY ರಫ್ತಾರ್ ಯೋಜನೆಯಡಿ RKVY ರಫ್ತಾರ್, ಪ್ಲೀಸ್ ಗೂಗಲ್ ಇಟ್, ಇಲ್ಲಾಂದರೆ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಳ್ಳಿ. RKVY ರಫ್ತಾರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ಈ ಯೋಜನೆ ಬಗ್ಗೆ. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ನಬಾರ್ಡ್ RIDF ಟ್ರಾನ್ಶೆ 27 ಯೋಜನೆಯಡಿ 23-24ನೇ ಸಾಲಿನಲ್ಲಿ 312 ಕೋಟಿ ವೆಚ್ಚ ಭರಿಸಲಾಗಿದ್ದು 69 ವಿವಿಧ ನೀರು ಸಂಗ್ರಹಣಾ ವಿನ್ಯಾಸಗಳನ್ನು ರಚಿಸಲಾಗುತ್ತಿದೆ. ಓಕೆ, 486 ಅಮೃತ ರಹಿತ ಮೀನುಗಾರರ ನೇಕಾರರ ಉತ್ಪಾದಕರ ಸಂಸ್ಥೆಗಳು ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ ಮತ್ತು ಜವಳಿ ಮತ್ತು ಕೈಮಗ್ಗ ಇಲಾಖೆಗಳ ಮೂಲಕ ರಚಿಸಲಾಗಿದೆ. ಓಕೆ, ನೆಕ್ಸ್ಟ್ ಬಂದು ತೋಟಗಾರಿಕೆ. ಓಕೆ, ಯಾವ ಒಂದು ಕ್ರಾಂತಿ ತೋಟಗಾರಿಕೆ ಬಗ್ಗೆ ಹೇಳುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಒಂದು ರೆವಲ್ಯೂಷನ್ ಹಾರ್ಟಿಕಲ್ಚರ್ ಬಗ್ಗೆ ಹೇಳುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ನೋಡಿ, ಈ ಕೃಷಿ ಸಿಂಚಾಯಿ ಯೋಜನೆ ಅನ್ನೋದು ತುಂಬ ಸರಿ ರಿಪೀಟ್ ಆಗಿದೆ. ಸೊ ತುಂಬ ಇಂಪಾರ್ಟೆಂಟ್. ಅತಿ ಹೆಚ್ಚು ಅನುದಾನಗಳು ಕೂಡ ಬರ್ತಿದೆ. ಯೋಜನೆ ಸಕ್ರಿಯವಾಗಿ ನಡೀತಿದೆ. ಇಷ್ಟೆಲ್ಲ ಮೆನ್ಷನ್ ಮಾಡಿದ್ರೆ ಯೋಜನೆ ತುಂಬ ದೊಡ್ಡದು ವ್ಯಾಪ್ತಿಯಲ್ಲಿ ನಡೀತಿದೆ, ದೊಡ್ಡ ವ್ಯಾಪ್ತಿಯಲ್ಲಿ ನಡೀತಿದೆ ಮತ್ತು ಫುಲ್ ಫ್ಲೆಡ್ಜಾಗಿ ನಡೀತಿದೆ. ಸೊ ಕೃಷಿ ಸಿಂಚಾಯಿ ಯೋಜನೆ ಇಂಪಾರ್ಟೆಂಟ್. ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಅಳವಡಿಸಲು ರೂಪಾಯಿಗಳನ್ನು ಸಹಾಯಧನವನ್ನು ಒದಗಿಸಲಾಗುತ್ತಿದೆ. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 23-24ನೇ ಸಾಲಿನಲ್ಲಿ ಪರೋಪಜೀವಿಗಳ ಉತ್ಪಾದನಾ ಪ್ರಯೋಗಶಾಲೆಗಳಲ್ಲಿ ಗೋನಿಯೋಜಸ್ ಪರೋಪಜೀವಿಗಳನ್ನು ಉತ್ಪಾದಿಸಿ 1324 ರೈತ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಏನಿದು ಗೋನಿಯೋಜಸ್ ಪರೋಪಜೀವಿಗಳು ಅಂದರೆ, ತೆಂಗಿನ ಮರಕ್ಕೆ ಬ್ಲ್ಯಾಕ್ ಹೆಡ್ ಕ್ಯಾಟರ್ಪಿಲ್ಲರ್ ಅಂತ ಬರುತ್ತೆ.
ಅದನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಗೋನಿಯೋಜಸ್ ಪರೋಪಜೀವಿ ಉತ್ಪಾದಿಸುವಂಥದ್ದು. ಓಕೆ, ಕೋಕೋನಟ್ ಬ್ಲ್ಯಾಕ್ ಹೆಡ್ ಕ್ಯಾಟರ್ಪಿಲ್ಲರ್ ಇದನ್ನ ಕಡಿಮೆ ಮಾಡೋದಕ್ಕೆ. ಓಕೆ, 23-24ನೇ ಸಾಲಿನಲ್ಲಿ ಅಂಗಾಂಶ ಕೃಷಿ ಸಸಿಗಳನ್ನು ಜೈವಿಕ ಗೊಬ್ಬರ, ಜೈವಿಕ ನಿಯಂತ್ರಕ, ಎರೆಹುಳುಗಳ ಗೊಬ್ಬರ ಮತ್ತು 34,149 ಲೀಟರ್ ದ್ರವರೂಪದ ಜೈವಿಕ ಗೊಬ್ಬರವನ್ನು ಉತ್ಪಾದಿಸಲಾಗುತ್ತಿದೆ. ರೈತರಿಗೆ ಮಾಡಿರುವಂಥದ್ದು. ಅಂಗಾಂಶ ಕೃಷಿ ಅಂತ ಹೇಳಿದ್ರೆ ಟಿಶ್ಯೂ ಕಲ್ಚರ್. ರಾಜ್ಯದಲ್ಲಿ ಅಂದಾಜು 6,495 ರೈತರು 6,485.86 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಬೆಳೆಯ ಬೇಸಾಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ತಾಳೆ ಬೆಳೆ ಅಂದರೆ ಪಾಮ್ ಆಯಿಲ್ ಗೊತ್ತಿರುತ್ತಲ್ಲ, ಅಡುಗೆ ಎಣ್ಣೆ. ಇಷ್ಟು ದಿನ ಏನಂತ ಹೇಳಿದ್ರೆ ಈ ಪಾಮ್ ಆಯಿಲ್ನ ಮಲೇಷ್ಯಾದಿಂದ, ಸಿಂಗಾಪುರಿಂದ, ಇಂಡೋನೇಷ್ಯಾದಿಂದ ನಾವು ಇಂಪೋರ್ಟ್ ಮಾಡ್ಕೊತಿದ್ವಿ. ಅತಿ ಹೆಚ್ಚು ಇಂಪೋರ್ಟ್ ಅಡುಗೆ ಆಯಿಲ್ನ ನಾವು ಮಾಡ್ಕೊತಿದ್ವಿ. ಆದರೆ ಮೇಕ್ ಇನ್ ಇಂಡಿಯಾ, ಸೆಲ್ಫ್ ರಿಲಯಂಟ್ ಇಂಡಿಯಾ, ನಮ್ಮಲ್ಲೇ ನಾವು ಬೆಳೆಯುವಂಥ ಸಾಮರ್ಥ್ಯ ಇದೆ ಅಂತ ಹೇಳಿಬಿಟ್ಟು ಭಾರತದಲ್ಲಿ ಎಸ್ಪೆಷಲಿ ಇನ್ ಕೋಸ್ಟಲ್ ಏರಿಯಾಸ್, ಇದಾದ ನಂತರ ಅಂಡಮಾನ್ ಅಂಡ್ ನಿಕೋಬಾರ್, ನಂತರ ಅರುಣಾಚಲ ಪ್ರದೇಶ್, ಅಸ್ಸಾಂ ಇಂಥ ಕಡೆ ಪಾಮ್ ಆಯಿಲ್ ಅಂದರೆ ತಾಳೆ ಎಣ್ಣೆ ಗಿಡಗಳನ್ನು ಪ್ರೋತ್ಸಾಹಿಸಿ ತಾಳೆ ಎಣ್ಣೆ ನಮ್ಮಲ್ಲೇ ಉತ್ಪಾದನೆ ಮಾಡುವಂತಹ ಒಂದು ಸಾಮರ್ಥ್ಯ ಭಾರತಕ್ಕೆ ಬರಲಿ ಅಂತ ಮಾಡ್ತಿರುವಂಥದ್ದು. ಏನಕ್ಕೆ ಅತಿ ಹೆಚ್ಚು ಆಮದು ಮಾಡ್ಕೊತಾ ಇದ್ದೀವಿ. ಅದನ್ನು ಕಡಿಮೆ ಮಾಡೋದಕ್ಕೆ, ಡಿಪೆಂಡೆಂಟ್ ಅನ್ನೋದು ಕಡಿಮೆ ಮಾಡೋದಕ್ಕೆ ಈ ಒಂದು ಮಾಡ್ತಿರುವಂಥದ್ದು, ತಾಳೆ ಗಿಡಗಳನ್ನು ಬೆಳೆಸಿರುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಯೋಜನೆಗಳ ಅನುಷ್ಠಾನದ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಫಲಾನುಭವಿ ಆಧಾರಿತ ಯೋಜನೆಗಳನ್ನು ನಿರ್ವಹಿಸಲು ತೋಟಗಾರಿಕೆ ಇಲಾಖೆಯು ಹಸಿರು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಓಕೆ, ಹಸಿರು ಅನ್ನೋದು ಒಂದು ಪ್ರೋಗ್ರಾಮ್ ಆಗಿರುತ್ತೆ, ಕರ್ನಾಟಕ ಸರ್ಕಾರದ ಒಂದು ಪ್ರೋಗ್ರಾಮ್, ಹಸಿರು ಪ್ರೋಗ್ರಾಮ್. ಏನಿದು ಹಸಿರು ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಗಿವ್ ಮೋರ್ ಇಂಪಟೆನ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಫಾರೆಸ್ಟ್ರಿ ಆಕ್ಷನ್ ಇಸ್ ಬೀಯಿಂಗ್ ಟೇಕನ್ ಟು ಪ್ಲಾಂಟ್ ಸೀಡ್ಲಿಂಗ್ಸ್ ಸೂಟಬಲ್ ಟು ಈಚ್ ಏರಿಯಾ ಇನ್ ದಿ ಗೌರ್ಮೆಂಟ್ ಲ್ಯಾಂಡ್ಸ್ ಆಫ್ ಸ್ಮಾಲ್ ಹಿಲ್ಸ್, ಗೋಮಾಳಾಸ್ ಆ್ಯಂಡ್ ಏರಿಯಾ ಸರೌಂಡಿಂಗ್ ಟ್ಯಾಂಕ್ಸ್. ಸಿಂಪಲಾಗಿ ಹೇಳಬೇಕಂದ್ರೆ ಗೋಮಾಳ ಇರುತ್ತಲ್ವ, ಇದಾದ ನಂತರ ಒಂದು ಏರಿಯಾ, ಒಂದು ಏನಾದರೂ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಏರಿಯಾ ಆಗಿರುವಂಥದ್ದು. ಇಲ್ಲಿ ಏನು ಅಂತ ಹೇಳಿದ್ರೆ ಆ ಒಂದು ಪ್ರದೇಶಕ್ಕೆ ಸೂಟ್ ಆಗುವಂತಹ ಮರಗಳನ್ನು ಬೆಳೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಉತ್ತರ ಕನ್ನಡ, ಉಡುಪಿ, ಇದಾದ ನಂತರ ದಕ್ಷಿಣ ಕನ್ನಡ, ಇಲ್ಲೇನಾದರೂ ಗೋಮಾಳ ಏನಾದರೂ ಇದ್ದರೆ ಅಲ್ಲಿ ಆ ಒಂದು ರೀಜನ್ಗೆ ಬೆಳೆಯುವಂತಹ ಒಂದು ಮರನ ಆಗುವಂಥದ್ದು. ಓಕೆ, ಇದಾದ ನಂತರ ಸೇಮ್ ಥಿಂಗ್ ಕೋಲಾರ ಆಗಿರ್ಬೋದು, ಇದಾದ ನಂತರ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಆ ಒಂದು ರೀಜನ್ಗೆ ಯಾವ ಒಂದು ಮರ ಬೆಳೆಯುತ್ತದೆ ಅಂತಹ ಮರಗಳನ್ನು ನೆಡುವಂಥದ್ದು. ಓಕೆ, ಅರ್ಥ ಆಗಿರುತ್ತೆ ನಿಮಗೆ ಹಸಿರು ಯೋಜನೆ ಏನಾಗಿರುತ್ತೆ ಅಂತ. ಇದು ಬಂದು ಹಸಿರು ಪ್ರೋಗ್ರಾಮ್ ಅಂತ. ಯಾವ ಒಂದು ರೀಜನ್ಗೆ ಯಾವ ಒಂದು ಮರ ಬೆಳೆಯುತ್ತೆ ಆ ಮರನ ಗೌರ್ನಮೆಂಟ್ ಜಮೀನುಗಳಲ್ಲಿ, ಗೌರ್ಮೆಂಟ್ ಲ್ಯಾಂಡ್ಸಲ್ಲಿ, ಇದಾದ ಗೋಮಾಳಗಳಲ್ಲಿ ಬೆಳೆಸುವಂಥದ್ದು. ಸಿಂಪಲ್. ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು. ಜಾನುವಾರು ಗಣತಿ 2019 ಪ್ರಕಾರ ರಾಜ್ಯದಲ್ಲಿ 3.3 ಕೋಟಿ ಜಾನುವಾರು ಮತ್ತು 5.95 ಕೋಟಿ ಕುಕ್ಕುಟಗಳು ಇದೆ. ದೇಶದ ಒಟ್ಟು ಜಾನುವಾರು ಮತ್ತು ಕುಕ್ಕುಟಗಳ ಸಂಖ್ಯೆಯಲ್ಲಿ ರಾಜ್ಯದ ಪಾಲು ಕ್ರಮವಾಗಿ 5.41% ಹಾಗೂ 6.98% ಆಗಿರುತ್ತೆ. ಏರಿಕೆ ಆಗ್ತಿದೆ. ರಾಜ್ಯದಲ್ಲಿ 4,234 ವಿವಿಧ ಪಶು ವೈದ್ಯಕೀಯ ಕೇಂದ್ರಗಳಲ್ಲಿ ಕೃತಕ ಗರ್ಭಧಾರಣೆ ಕಾರ್ಯದ ಸೌಲಭ್ಯವನ್ನು ಒದಗಿಸಲಾಗಿದ್ದು, ಬೆಂಗಳೂರು ಮತ್ತು ಧಾರವಾಡದಲ್ಲಿ ವೀರ್ಯ ಸಂಕಲನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದೆ. ಸೆಮೆನ್ ಬ್ಯಾಂಕ್ಸ್ ಆಗಿರುತ್ತೆ. ಇದು ಸ್ಪರ್ಮ್ ಬ್ಯಾಂಕ್, ಸೆಮೆನ್ ಬ್ಯಾಂಕ್ಸ್ ಅಂತ ಹೇಳಿದ್ವಿ. ಈ ಒಂದು ಬ್ಯಾಂಕ್ಸ್ ಮುಖಾಂತರ ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ಗರ್ಭಧಾರಣೆ ಮಾಡುವಂಥದ್ದು. ಓಕೆ, ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆ ಮಾಡುವಂಥದ್ದು ಪಶುಗಳಿಗೆ. ಓಕೆ, ಟೋಟಲಿ ಬಂದು 4,234 ಪಶು ವೈದ್ಯಕೀಯ ಕೇಂದ್ರಗಳಿರುತ್ತೆ ರಾಜ್ಯದಲ್ಲಿ. ಇದರಲ್ಲಿ ಎರಡು ಕಡೆ ಮಾತ್ರನೇ ಏನು ಅಂತ ಹೇಳಿದ್ರೆ ವೀರ್ಯ ಸಂಕಲನ ಕೇಂದ್ರಗಳು ಇರುವಂಥದ್ದು. ಒಂದು ಬಂದು ಬೆಂಗಳೂರು, ಇನ್ನೊಂದು ಬಂದು ಧಾರವಾಡ. ನೆಕ್ಸ್ಟ್ ಬಂದು ರಾಜ್ಯದಲ್ಲಿ 4,234 ವಿವಿಧ ಪಶು ವೈದ್ಯಕೀಯ ಕೇಂದ್ರಗಳಲ್ಲಿ ಕೃತಕ ಗರ್ಭಧಾರಣೆ ಕಾರ್ಯದ ಸೌಲಭ್ಯವನ್ನು ಒದಗಿಸಲಾಗಿದ್ದು. ಇದು ರಿಪೀಟ್ ಆಗಿದೆ, ಸಾರಿ. 23-24ನೇ ಸಾಲಿನಲ್ಲಿ ದನ, ಎಮ್ಮೆ, ಕುರಿ ಮತ್ತು ಮೇಕೆಗಳಿಗೆ ಬೇನೆ ಲಸಿಕೆಯನ್ನು ಹಾಗೂ ಕುರಿ ಮತ್ತು ಮೇಕೆಗಳಿಗೆ
ಕರಳು ಬೇನೆ ಲಸಿಕೆಯನ್ನು ಹಾಕಲಾಗಿದೆ. ಸೈನ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ ಇಂಥದ್ದನ್ನು. ಬೇನೆ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ, ಹೆಮೊರೋಹ್ಯಾಗಿಕ್ ಸೆಪ್ಟಿಸೀಮಿಯಾ. ಹೆಮೊರೋಹ್ಯಾಗಿಕ್ ಸೆಪ್ಟಿಸೀಮಿಯಾ. ಓಕೆ, ಇದು ಬಂದು ಬೇನೆ. ನೆಕ್ಸ್ಟ್ ಬಂದು ಕರಳು ಬೇನೆ ಅಂತ ಹೇಳಿದ್ರೆ ಎಂಟಿರೋಟಾಕ್ಸೋಮಿಯಾ. ಸೊ ಇದು ಕನ್ನಡದಲ್ಲಿ ಇಲ್ಲ, ದಯವಿಟ್ಟು ಇಂಗ್ಲೀಷ್ನಲ್ಲೇ ಓದ್ಕೊಳ್ಳಿ. ಇದು ಬೇನೆ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಏನಕ್ಕೆ ಬರುತ್ತೆ, ಯಾವ ಜಾನುವಾರುಗಳಿಗೆ ಬರುತ್ತೆ ಅಂತ ಹೇಳಿದ್ರೆ ಮೇಕೆ ಮತ್ತು ಕುರಿಗಳಿಗೆ ಬರುವಂಥದ್ದು. ಓಕೆ, 23-24ನೇ ಸಾಲಿನಲ್ಲಿ ನೀಲಿ ನಾಲಗೆ ರೋಗದ ವಿರುದ್ಧ 23,935 ಕುರಿ ಮತ್ತು ಮೇಕೆಗಳಿಗೆ ಹಾಗೂ 2,47,733 ದನ, ಎಮ್ಮೆ, ಕುರಿ ಮತ್ತು ಮೇಕೆಗಳಿಗೆ ನೆರಡಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಲಾಗಿದೆ. ನೀಲಿ ನಾಲಿಗೆ ರೋಗ, ಸೈನ್ಸ್ ಕ್ವಶನ್ಸಲ್ಲಿ ಇವೆಲ್ಲ ಬರುತ್ತೆ. ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ರೆ ನೆರಡಿ ರೋಗ ಅಂತ. ಓಕೆ, ಬ್ಲೂ ಟಂಗ್ ಈಸ್ ಎ ನಾನ್ ಕಾಂಟೇಜಿಯಸ್ ವೈರಲ್ ಡಿಸೀಸ್ ಅಫೆಕ್ಟಿಂಗ್ ಡೊಮೆಸ್ಟಿಕ್ ಅಂಡ್ ವೈಲ್ಡ್ ರುಮಿನೆಂಟ್ಸ್. ಇದು ಬಂದು ವೈರಲ್ ಡಿಸೀಸ್ ಆಗುತ್ತೆ, ವೈರಾಣುಗಳಿಂದ ಬರುವಂತೆ. ನಾಳೆ ದಿನ ಪ್ರಶ್ನೆ ಇದೇ ಥರನೇ ಆಗ್ಬೋದು. ಬ್ಲೂ ಟಂಗ್, ನೀಲಿ ನಾಲಿಗೆ ಕಾಯಿಲೆ ಯಾವುದರಿಂದ ಬರುತ್ತದೆ? ವೈರಾಣು, ಬ್ಯಾಕ್ಟೀರಿಯಾ, ಫಂಗಸ್, ಇನ್ನೊಂದು ಕೊಟ್ಟಿರ್ತಾರೆ. ವೈರಾಣುಗಳಿಂದ ಬರುವಂಥದ್ದು, ವೈರಸ್ಸಿಂದ ಬರುವಂಥದ್ದು ಬ್ಲೂ ಟಂಗ್ ಡಿಸೀಸ್. ಇನ್ನೊಂದು ಥರ ಕ್ವಶನ್ ಆಗ್ಬೋದು, ಬ್ಲೂ ಟಂಗ್ ಡಿಸೀಸ್ ಯಾರಲ್ಲಿ ಕಾಣುತ್ತೆ? ಸೊ ಇದು ಬಂದು ಜಾನುವಾರುಗಳಲ್ಲಿ ಕಾಣುವಂಥದ್ದು. ಓಕೆ, 23-24ನೇ ಸಾಲಿನಲ್ಲಿ NADCP ಯೋಜನೆಯಡಿ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಏನಿಲ್ಲದೆ ಹೋದ್ರು 20 to 30 ಟೈಮ್ಸ್ ಕೇಳಿರ್ತಾರೆ ಈ ಕ್ವಶನ್ನ. ಓಕೆ, ಕಾಲುಬಾಯಿ ಲಸಿಕೆ, ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳ್ತಾರೆ, ವೈರಸ್ಸಿಂದ ಬರುವಂಥದ್ದು. 20ರಿಂದ 30 ಸರಿ ರಿಪೀಟ್ ಆಗಿದೆ ಈ ಕ್ವಶನ್. ಓಕೆ ಓಕೆ ಮೇಕೆ ಹಾಲು ಸಂಸ್ಕರಣಾ ಘಟಕವನ್ನು ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಮಾದಲಾಪುರದಲ್ಲಿ ಸ್ಥಾಪಿಸಲಾಗುತ್ತಿದೆ. ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್. ಫಸ್ಟ್ ಟೈಮ್ ಮೇಕೆ ಹಾಲು ಸಂಸ್ಕರಣಾ ಘಟಕ ಎಲ್ಲಿ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯ ಮಾದಲಾಪುರ. ಪ್ಲೀಸ್ ನೋಟ್ ಡೌನ್. ರಾಸುಗಳ ಆಕಸ್ಮಿಕ ಮರಣ ಹೊಂದಿದಾಗ ರೈತರಿಗೆ ಉಂಟಾಗುವ ಆರ್ಥಿಕ ನಷ್ಟವನ್ನು ಭರಿಸಲು ಮರಣ ಹೊಂದಿದ ದನ, ಎಮ್ಮೆ, ಎತ್ತು ಮತ್ತು ಹೋರಿಗಳಿಗೆ 10,000 ಪರಿಹಾರ ಧನವನ್ನು 3,231 ಫಲಾನುಭವಿಗಳಿಗೆ ರೂಪಾಯಿ 3.23 ಕೋಟಿ ಅನುದಾನವನ್ನು ವಿತರಿಸಲಾಗಿದೆ. ಸೊ ದನ, ಎಮ್ಮೆ, ಎತ್ತು ಮತ್ತು ಹೋರಿಗಳೆಂದರೂ ಮರಣ ಅನುಭವಿಸಿದರೆ 10,000 ರೂಪಾಯಿ ಗೌರ್ಮೆಂಟಿಂದ ಒಂದು ಪರಿಹಾರ ಧನ ಕೊಡುವಂಥದ್ದು. ಓಕೆ, ಅಮೃತ್ ಸ್ವಾಭಿಮಾನ ಕುರಿಗಾಹಿ ಯೋಜನೆಯಡಿ 20+1 ಕುರಿ ಮೇಕೆ ಘಟಕಗಳನ್ನು 10,000 ಫಲಾನುಭವಿಗಳಿಗೆ ವಿತರಿಸಲು ಕ್ರಮವಹಿಸಲಾಗಿದ್ದು, ಸಂವಾಟ್ ಫಲಾನುಭವಿಗಳಿಗೆ ಇಷ್ಟು ಕೋಟಿ ಅನುದಾನ ವಿತರಿಸಲಾಗಿದೆ. ಓಕೆ, ನೆಕ್ಸ್ಟ್ ಬಂದು ನೋಡಿ, ಪುಣ್ಯಕೋಟಿ ದತ್ತು ಯೋಜನೆ ನೋಂದಣಿಯಾದ ಗೋಶಾಲೆಗಳಲ್ಲಿ 209 ಗೋಶಾಲೆಗಳಲ್ಲಿರುವ 2,075 ಜಾನುವಾರುಗಳನ್ನು ಒಂದೇ ಜಾನುವಾರುಗಳಿಗೆ ವಾರ್ಷಿಕ 11,000 ದಂತೆ ರೂಪಾಯಿ 228.25 ಲಕ್ಷ ದೇಣಿಗೆಯನ್ನು ನೀಡಿ 1 ವರ್ಷದ ಅವಧಿಗೆ ದತ್ತು ಪಡೆಯಲಾಗಿದೆ. ಪುಣ್ಯಕೋಟಿ ದತ್ತು ಯೋಜನೆ ತುಂಬ ನ್ಯೂಸಲ್ಲಿತ್ತು. ಇದರ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪುಣ್ಯಕೋಟಿ ದತ್ತು ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಸ್ವದೇಶಿ ತಳಿಗಳಾದ ಕೃಷ್ಣ ವ್ಯಾಲಿ, ಅಮೃತ್ ಮಹಲ್, ಕಿಲ್ಲರ್, ದೇವಣಿ ಮುಂತಾದ ತಳಿಗಳ ಹಾಗೂ ಕುರಿ ಮತ್ತು ಮೇಕೆಗಳ ವಿವಿಧ ತಳಿಗಳ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಲೋಕಲ್ ಬ್ರೀಡ್ಸ್ ಯಾವುದು ಅಂತ ಹೇಳಿದ್ರೆ ಕೃಷ್ಣ ವ್ಯಾಲಿ, ಅಮೃತ್ ಮಹಲ್, ಕಿಲ್ಲಾರ್, ದೇವಣಿ. ಓಕೆ, ಸೊ ಇದು ನೋಡ್ಕೊಳ್ಳಿ. NCDFI ಇ ಮಾರ್ಕೆಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿಗೆ 22-23ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರ ಪ್ರಶಸ್ತಿ ಲಭಿಸಿರುತ್ತದೆ. ಪ್ಲೀಸ್ ನೋಟ್ ಡೌನ್, ವೆರಿ ವೆರಿ ಇಂಪಾರ್ಟೆಂಟ್ ಇಂಥವೆಲ್ಲ. ಕ್ಷೀರಭಾಗ್ಯ ಯೋಜನೆಗೆ ವಿಶ್ವ ಡೈರಿ ಒಕ್ಕೂಟವು 2022ರಲ್ಲಿ ಡೈರಿ ಇನೋವೇಷನ್ ಅವಾರ್ಡ್ 2022 ಫಾರ್ ಸ್ಕೂಲ್ ಮಿಲ್ಕ್ ಪ್ರೋಗ್ರಾಮ್ ನೀಡಿ ಗೌರವಿಸಿದೆ. ಕ್ಷೀರಭಾಗ್ಯ ಯೋಜನೆ, ಸೊ ಮಕ್ಕಳಿಗೆ ಕೊಡುವಂಥದ್ದು ಹಾಲು, ಇದಕ್ಕೂ ಅವಾರ್ಡ್ ಬಂದಿದೆ. ಡೈರಿ ಇನೋವೇಷನ್ ಅವಾರ್ಡ್ 2022. ಓಕೆ, ಮೀನುಗಾರಿಕೆ
22-23ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಅತ್ಯುತ್ತಮ ಕರಾವಳಿ ರಾಜ್ಯವೆಂದು ಕೇಂದ್ರ ಸರ್ಕಾರವು ಘೋಷಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮೀನುಗಾರರಿಗೆ ನೆರವಾಗಲು ರಾಜ್ಯದಲ್ಲಿ ಈವರೆಗೆ 62 ಮೀನು ರೈತ ಉತ್ಪಾದಕ ಸಂಸ್ಥೆಗಳು ಸ್ಥಾಪಿಸಲಾಗಿದೆ. ಅತ್ಯುತ್ತಮ ಕರಾವಳಿ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ. ಓಕೆ, ಲಾಸ್ಟ್ ನೋಡ್ಕೊಳ್ಳಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿ ಬೆಂಗಳೂರು ನಗರದಲ್ಲಿ 100 ಇ ಆಟೋ ರಿಕ್ಷಾಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. ಓಕೆ, PM ಮತ್ಸ್ಯ ಸಂಪದ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ತುಂಬ ಸರಿ, ಇದು ನ್ಯೂಸಲ್ಲಿದೆ, ಮತ್ಸ್ಯ ಸಂಪದ ಯೋಜನೆ. ನೆಕ್ಸ್ಟ್ ಬಂದು ಆಹಾರ ವಿತರಣೆ. ಇದರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಕುಟುಂಬ ಪಡಿತರ ಚೀಟಿಗಳ ಕುಟುಂಬಗಳನ್ನು ಆಹಾರ ಧಾನ್ಯ ಹಂಚಿಕೆಗೆ ಪರಿಗಣಿಸಲಾಗುತ್ತದೆ. ಕೇಂದ್ರ ಸರ್ಕಾರವು ಗ್ರಾಮಾಂತರ ಪ್ರದೇಶಗಳಲ್ಲಿ 76.4% ಮತ್ತು ನಗರ ಪ್ರದೇಶದಲ್ಲಿ 49.36% ಜನಸಂಖ್ಯಾ ವ್ಯಾಪ್ತಿಯನ್ನು ಪಡಿತರ ಹಂಚಿಕೆಗೆ ಪರಿಗಣಿಸಲು ನಿಗದಿಪಡಿಸಿದೆ. ಲಾಸ್ಟಲ್ಲಿ ನೋಡಿಕೊಂಡ್ರೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವ ಅನ್ನಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಜುಲೈ 2023ರ ಮಾಹೆಯಿಂದ ಅನುಷ್ಠಾನಗೊಳಿಸಲಾಗಿದ್ದು, ಇದರ ಅಂಗವಾಗಿ ಒಟ್ಟು 10 kg ಅಕ್ಕಿಯನ್ನು ನೀಡಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ 5 kg ಮತ್ತು ರಾಜ್ಯದ ಅನುದಾನದಿಂದ ಭರಿಸಲಾದ 5 kg ಅಕ್ಕಿ ಒಳಗೊಂಡಿದೆ. ಕೇಂದ್ರದಿಂದ 5 kg, ರಾಜ್ಯದಿಂದ 5 kg, ಅನ್ನಭಾಗ್ಯ 10 kg ಕೊಡ್ತಿದ್ದಾರೆ. ಪಡಿತರ ಚೀಟಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ. ಓಕೆ, ಪ್ರತಿ kg ಅಕ್ಕಿಗೆ ₹34ರಂತೆ 5 kgಗೆ ₹170 ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿಗಳ ಪ್ರತಿ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಖಾತೆಗೆ ನೇರ ಹಣ ವರ್ಗಾವಣೆ ಮಾಡಲಾಗುತ್ತಿದೆ. ಯಾಕಂತ ಹೇಳಿದ್ರೆ 5 kg ಕೇಂದ್ರ ಸರ್ಕಾರ ನಮಗೆ ಕೊಡಲಿಲ್ಲ. ಸೊ ಈ ಒಂದು 5 kg ಅಕ್ಕಿ ಬದಲು 5 kgಗೆ ಎಷ್ಟು ರೂಪಾಯಿ ಅಂತೆ? ₹34 1 kg ಅಂತೆ, ₹170 ಡೈರೆಕ್ಟ್ ಬ್ಯಾಂಕ್ಗೆ ಬೀಳುವಂತೆ ಮಾಡ್ತಿದ್ದಾರೆ ಅನ್ನಭಾಗ್ಯ ಯೋಜನೆಯಿಂದ. ಓಕೆ, ನೆಕ್ಸ್ಟ್ ನೋಡಬೇಕಾದ್ರೆ ಅತ್ಯಂತ ದುರ್ಬಲ ವರ್ಗಗಳಿಗೆ ಅಂದರೆ 90 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಏಕಸದಸ್ಯ ಆದ್ಯತಾ ಕುಟುಂಬ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿದಾರರಿಗೆ ಮನೆ ಬಾಗಿಲಿಗೆ ಪಡಿತರ ವಿತರಣೆಗೆ ಒದಗಿಸಲು ಅನ್ನ ಸುವಿಧಾ ಯೋಜನೆಯನ್ನು ಆರಂಭಿಸಲಾಗಿದೆ. ಅನ್ನ ಸುವಿಧಾ ಯೋಜನೆ ಏನು ಅಂತ ಹೇಳಿದ್ರೆ 90 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಕೊಡುವಂಥದ್ದು ಅನ್ನಭಾಗ್ಯ ಯೋಜನೆಯನ್ನು. ಓಕೆ, ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ. ಓಕೆ, ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಆನೆ ಕಾರ್ಯಪಡೆ ಮತ್ತು ಚಿರತೆ ಕಾರ್ಯಪಡೆಗಳನ್ನು ಕರ್ನಾಟಕ ಅರಣ್ಯ ಇಲಾಖೆ ಸೃಜಿಸಿದೆ. ನೆಕ್ಸ್ಟ್ ಬಂದು ಸಸ್ಯಶ್ಯಾಮಲ ಯೋಜನೆ. ಇದು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಪ್ರಸಕ್ತ ಸಾಲಿನಲ್ಲಿ ಹೆಚ್ಚಿನ ಸಂಖ್ಯೆಯ ಸಸಿಗಳನ್ನು ಶಾಲೆಗಳಿಗೆ ವಿತರಿಸಲು ಶಿಕ್ಷಣ ಇಲಾಖೆಯು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಸಸ್ಯಶ್ಯಾಮಲ ಎಂಬ ಯೋಜನೆಯನ್ನು ಘೋಷಿಸಿದೆ. ಸಸ್ಯಶ್ಯಾಮಲ ಬಂದು ಸ್ಕೂಲ್ ಮಕ್ಕಳಿಗೆ ಕೊಡುವಂಥದ್ದು. ಏನಂತ ಹೇಳಿದ್ರೆ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಒಂದು ಸಸ್ಯಗಳನ್ನ ನೆಡುವಂಥ ಕಾರ್ಯಕ್ರಮ ಇದಾಗಿರುತ್ತೆ. ಕರ್ನಾಟಕ ಅರಣ್ಯ ಇಲಾಖೆಯು ವಿಶ್ವ ಬ್ಯಾಂಕ್ನ ಆರ್ಥಿಕ ನೆರವಿನೊಂದಿಗೆ ಕರ್ನಾಟಕವನ್ನು ಬಲಪಡಿಸುವ ಕರಾವಳಿ ಸ್ಥಿತಿಸ್ಥಾಪಕತ್ವ ಕೋಸ್ಟಲ್ ರೆಸಿಲೈನ್ಸ್ ಮತ್ತು ಆರ್ಥಿಕ ಯೋಜನೆಯನ್ನು ಕಾರ್ಯಗತಗೊಳಿಸಲು ಉದ್ದೇಶಿಸಿದೆ. ಓಕೆ, ನೆಕ್ಸ್ಟ್ ಬಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪರಿಸರ ಸಂಘಟನೆಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಹಸಿರು ಕರ್ನಾಟಕ ಕಾರ್ಯಕ್ರಮವನ್ನು ಒತ್ತು ನೀಡಬೇಕಾಗಿದೆ. ಓಕೆ, ಕೃಷಿ ಇಲಾಖೆಯು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಗ್ರೋ ಫಾರೆಸ್ಟ್ರಿ ಯೋಜನೆ ಅಡಿಯಲ್ಲಿ ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ಉತ್ಪಾದಿಸಿ ರೈತರಿಗೆ ಮತ್ತು ಸಮುದಾಯದ ಭೂಮಿ ಅಭಿವೃದ್ಧಿಪಡಿಸುವ ಕಾರ್ಯಕ್ರಮಗಳಿಗೆ ಸರಬರಾಜು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು. ರಾಜ್ಯ ವಲಯದ ದೇವರ ಕಾಡು ಯೋಜನೆ ಅಡಿ ಅಸ್ತಿತ್ವದಲ್ಲಿರುವ ಪವಿತ್ರ ವೃಕ್ಷಗಳು, ದೇವಾಲಯದ ಸಮೀಪದಲ್ಲಿರುವ ಅರಣ್ಯ ಪ್ರದೇಶ ಇತ್ಯಾದಿಗಳನ್ನು ನಿರ್ವಹಿಸುವ ಮೂಲಕ ಅಮೂಲ್ಯವಾದ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲಾಗಿದೆ. ದೇವರ ಕಾಡುಗಳು ಇಂಪಾರ್ಟೆಂಟ್, ಇದು ಕೂಡ. ನೆಕ್ಸ್ಟ್ ಬಂದು ಗೋಮಾಳ ಮತ್ತು ಇತರೆ ಸರ್ಕಾರಿ ಜಮೀನುಗಳಲ್ಲಿ ಗ್ರಾಮ ಪಂಚಾಯಿತಿಯೊಂದಿಗೆ ಸಮಾಲೋಚಿಸಿ ಮೇವು ಮತ್ತು ಹಣ್ಣು ನೀಡುವ ಮರಗಳನ್ನು ಬೆಳೆಸಬೇಕಾಗಿದೆ. ಓಕೆ, ಜಲಸಂಪನ್ಮೂಲ.
ಹೈಲೈಟ್ಸ್ ಆಗಿರೋದು ಮಾತ್ರ ನೋಡಿ. ಓಕೆ, ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರಿನ ಯೋಜನೆ ತ್ವರಿತ ಅನುಷ್ಠಾನಕ್ಕಾಗಿ ಅರಣ್ಯ ಇಲಾಖೆಗೆ ಪರಿಹಾರದ ಅರಣ್ಯೀಕರಣ ಭೂಮಿಯನ್ನು ಹಸ್ತಾಂತರಿಸಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3, ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಈ 3 ಯೋಜನೆಗಳನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ, ನೋಟ್ಸ್ ಮಾಡ್ಕೊಳ್ಳಿ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇದ್ರ ಜೊತೆಗೆ ಮೇಕೆದಾಟುದು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ಪರಿಸರ ನಿರ್ವಹಣೆ. ಏಕಮುಖ ಆರ್ಥಿಕ ವ್ಯವಸ್ಥೆ ತ್ಯಾಜ್ಯ ನಿರ್ವಹಣೆ ದೃಷ್ಟಿಯಿಂದ ವೃತ್ತಾಕಾರದ ಆರ್ಥಿಕತೆಯ ನೀತಿಯನ್ನು ವಿಕಸನಗೊಳಿಸಲು ತಯಾರಿಕೆ, ಬಳಕೆ ಮತ್ತು ವಿಲೇವಾರಿ ಅಗತ್ಯವಿರುತ್ತದೆ. ಇವೆಲ್ಲ ಮೈನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. KS ಮೈನ್ಸ್ಗೆ ಕರ್ನಾಟಕದಲ್ಲಿ ಮಲಿನವಾಗಿರುವ, ನೋಡಿ ಇದು ಇಂಪಾರ್ಟೆಂಟ್, ಇದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಇದು ಕರ್ನಾಟಕದಲ್ಲಿ ಮಲಿನವಾಗಿರುವ 17 ನದಿ ಪಾತ್ರಗಳನ್ನು ಪುನರ್ಜೀವನಗೊಳಿಸಲು ಕಾರ್ಯಕ್ರಮವು ನೀರನ್ನು ಸ್ವಚ್ಛಗೊಳಿಸುವ ಉದ್ದೇಶವನ್ನು ಹೊಂದಿದ್ದು, ಇದರಿಂದ ಪುಣ್ಯ ನದಿಗಳ ನೀರು ನಿರಂತರವಾಗಿ ಮುಂದಿನ ಪೀಳಿಗೆಗೆ ಜೀವನೋಪಾಯಕ್ಕಾಗಿ ಲಭ್ಯವಾಗಿರುತ್ತದೆ. ಟೋಟಲ್ ಎಷ್ಟು ಮಲಿನಗೊಂಡಿದೆ ಕರ್ನಾಟಕದಲ್ಲಿ ಅಂದರೆ 17 ನದಿಗಳು ಮಲಿನಗೊಂಡಿದೆ. ಓಕೆ, ಎಂಪ್ರಿ ಸಂಸ್ಥೆಯು ಹವಾಮಾನ ಬದಲಾವಣೆ ಕುರಿತು ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ಆವೃತ್ತಿ 2.0 ಸಿದ್ಧಪಡಿಸಿದೆ ಮತ್ತು ಸದರಿ ಕ್ರಿಯಾ ಯೋಜನೆಗಳನ್ನು ಸಂಬಂಧಿಸಿದ ಇಲಾಖೆಗಳ ಮೂಲಕ ಮುಖ್ಯವಾಹಿನಿಗೆ ತರುವಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ಎಂಪ್ರಿ ಸಂಸ್ಥೆಯಲ್ಲಿ ಇನ್ವೆಂಟೋರೈಸೇಷನ್ ಆಫ್ ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ಇನ್ ಕರ್ನಾಟಕ, ಎಮಿಷನ್ ರೆಡ್ಯೂಸ್ಡ್ ಆ್ಯಂಡ್ ಎನರ್ಜಿ ಎಕಾನಮಿ ಬೈ ಎಲೆಕ್ಟ್ರಿಕ್ ವೆಹಿಕಲ್ ಆನ್ ಇಂಡಿಯನ್ ರೋಡ್ಸ್, ಡ್ರೈವಿಂಗ್ ಸೈಕಲ್ ಬೇಸ್ಡ್ ಸ್ಟಡಿ ಅಂತಹ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಅನೇಕ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲಾಗುತ್ತಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಮಿಷನ್ ಹಾಟ್ಸ್ಪಾಟ್ಗಳನ್ನು ಗುರುತಿಸಲಾಗುತ್ತಿದೆ. ಓಕೆ, ಆರ್ಥಿಕ ಮೂಲಭೂತ ಸೌಕರ್ಯಗಳು. ವಿದ್ಯುತ್. ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದ 1.59 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆಗಳನ್ನು ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ. ಓಕೆ, ಇದು ಬಂದು ಗೃಹಜ್ಯೋತಿ ಯೋಜನೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಕ್ರೇಡಲ್ಗೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ NECA ಅಡಿಯಲ್ಲಿ ಸತತ 3ನೇ ವರ್ಷಕ್ಕೆ ಪ್ರಥಮ ಬಹುಮಾನವನ್ನು ನೀಡಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ 11.5 ಮೆಗಾವ್ಯಾಟ್ ಸಾಮರ್ಥ್ಯದ ತ್ಯಾಜ್ಯದಿಂದ ಶಕ್ತಿಯ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಸೊ 2 ಇಂಪಾರ್ಟೆಂಟ್ ಆಗಿರುತ್ತೆ, 2 ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸಾರಿಗೆ. ಜೂನ್ 11, 2023ರಂದು ರಾಜ್ಯ ಸರ್ಕಾರವು ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ ಮಹಿಳಾ ಉಚಿತ ಪ್ರಯಾಣವನ್ನು ಜಾರಿಗೆಗೊಳಿಸಲಾಗಿದೆ. ಸದರಿ ಯೋಜನಾ ಪ್ರಾರಂಭವಾದ ದಿನದಿಂದ ಇಂದಿನವರೆಗೆ ಅಂದರೆ ರಾಜ್ಯದ ಸುಮಾರು 116.98 ಕೋಟಿ ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯ ಪ್ರಯೋಜನ ಪಡೆದಿರುತ್ತಾರೆ. ಇಂಪಾರ್ಟೆಂಟ್ ಇದು. ಅದರ ಕೆಳಗಡೆ ನೋಡಿ, ಇದು ಇಂಪಾರ್ಟೆಂಟ್. ಕರಾರ ಸಾನಿ ನಿಗಮವು ತನ್ನ ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಗುರುತಿಸಿಕೊಂಡಿದ್ದು 22-23 ಮತ್ತು ಪ್ರಸಕ್ತ ವರ್ಷ 23-24ರಲ್ಲಿ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಾದ PCRI ಎಕ್ಸಲೆನ್ಸ್ ಪ್ರಶಸ್ತಿ, ಇನ್ನೊಂದ್ಸರಿ ಹೇಳ್ತೀನಿ, PCRI ಎಕ್ಸಲೆನ್ಸ್ ಪ್ರಶಸ್ತಿ, ಸೇನಾ ಧ್ವಜ ದಿನ ಪ್ರಶಸ್ತಿ, CMAK ಬೆಸ್ಟ್ ಪ್ರಾಕ್ಟೀಸ್ ಪ್ರಶಸ್ತಿ, ರಾಷ್ಟ್ರೀಯ ಸಾರ್ವಜನಿಕ ಉದ್ದಿಮೆ ಪ್ರಶಸ್ತಿ, ಏಷ್ಯಾದ ಅತ್ಯುತ್ತಮ ಉದ್ಯೋಗದಾತ ಬ್ರ್ಯಾಂಡ್ ಪ್ರಶಸ್ತಿ, ಏಷ್ಯಾದ ಬಿಸಿನೆಸ್ ಕ್ವಾಲಿಟಿ ಪ್ರಶಸ್ತಿ, ಅಂಬಾರಿ ಉತ್ಸವ, EV ಪವರ್ ಪ್ಲಸ್ ಮತ್ತು ಪಲ್ಲಕ್ಕಿ ಸೇವೆಗೆ ಅತ್ಯುತ್ತಮ ಹೊಸ ಬ್ರ್ಯಾಂಡ್ ಉತ್ಪನ್ನ ಅಥವಾ ಸೇವೆ ಬಿಡುಗಡೆ ವರ್ಗದಲ್ಲಿ ಗ್ಲೋಬಲ್ ಮಾರ್ಕೆಟಿಂಗ್ ಅತ್ಯುತ್ತಮ ಪ್ರಶಸ್ತಿ ಹಾಗೂ ಇತರೆ ಹಲವಾರು ಪ್ರಶಸ್ತಿಗಳನ್ನು ನಿಗಮವು ಪಡೆದುಕೊಂಡಿದೆ. ಪ್ಲೀಸ್ ಟೇಕ್ ಎ ಸ್ಕ್ರೀನ್ಶಾಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರಸ್ತುತ ಪರಿಚಯಿಸಲಾಗಿರುವ ನಮ್ಮ ಕಾರ್ಗೋ ಟ್ರಕ್ಗಳನ್ನು 24-25ನೇ ವರ್ಷಕ್ಕೆ 100ಕ್ಕೆ ಹೆಚ್ಚಿಸಲಾಗಿರುವಂಥದ್ದು. ಓಕೆ, ಮೂಲಸೌಕರ್ಯ ಅಭಿವೃದ್ಧಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ. ಹಾಸನದಲ್ಲಿ, ಇದು ಇಂಪಾರ್ಟೆಂಟ್, ಇದು ಪ್ಲೀಸ್ ನೋಟ್ ಡೌನ್. ಹಾಸನದಲ್ಲಿ ATR 72 ಮಾದರಿಯ ವಿಮಾನಗಳ ಹಾರಾಟಕ್ಕೆ
ಅನುವಾಗುವಂತೆ ಅಂದಾಜು ಮೊತ್ತ ರೂಪಾಯಿ 193.76 ಕೋಟಿಗಳಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ಇಲ್ಲಿಯವರೆಗೆ 164 ಕೋಟಿಗಳನ್ನು ಬಿಡುಗಡೆ ಮಾಡಲಾಗುತ್ತಿರುವಂಥದ್ದು. ನೆಕ್ಸ್ಟ್ ಬಂದು ಹಾಸನದಲ್ಲಿ ಏರ್ಪೋರ್ಟ್ ಬರ್ತಿದೆ. ರಾಯಚೂರು ವಿಮಾನ ನಿಲ್ದಾಣವನ್ನು ರೂಪಾಯಿ 219 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು 18.71 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಿ 407 ಎಕರೆಯಲ್ಲಿ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ ಯೋಜನೆಯ ಸಮಗ್ರ ಅಭಿವೃದ್ಧಿಯನ್ನು ಪ್ರಾರಂಭಿಸಲಾಗಿದೆ. ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ ಎಲ್ಲಿದೆ ಅಂತ ಹೇಳಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ. ಮಾನವ ಅಭಿವೃದ್ಧಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ 2020 ಪ್ರಕಾರ ನೋಡಿ, ಇಂಪಾರ್ಟೆಂಟ್ ಇದು. ಜನನ ದರ ಬಂದು 2019ರಲ್ಲಿ 16.9ರಷ್ಟಿದ್ದು 2020ರಲ್ಲಿ 16.5ಕ್ಕೆ ಇಳಿಕೆಯಾಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಮರಣ ದರವು 2019 ಮತ್ತು 20ರಲ್ಲಿ ಒಂದೇ ಇದೆ, ಅಂದರೆ 6.2 ಆಗಿರುತ್ತೆ. ಜನನ ದರ ಮತ್ತು ಮರಣ ದರ 2020 ತಗೊಳ್ಳೋಣ. 2020ರಲ್ಲಿ ಜನನ ದರ ಬಂದು 16.5, ಮರಣ ದರ ಬಂದು 6.2. ಓಕೆ. ತಾಯಂದಿರ ಮರಣ ದರವು ಅಂದರೆ ಮಾರ್ಟಾಲಿಟಿ ರೇಟ್, ಮದರ್ಸ್ ಮಾರ್ಟಾಲಿಟಿ ರೇಟ್. ತಾಯಂದಿರ ಮರಣ ದರವು 2015ರಲ್ಲಿ 97ರಷ್ಟಿದ್ದು 2020ರಲ್ಲಿ 69ಕ್ಕೆ ಇಳಿಕೆಯಾಗಿದೆ. ಅಂದರೆ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇರೋದು. ಕಡಿಮೆ ಆಗ್ತಿದೆ ಅಂದರೆ ಚೆನ್ನಾಗಾಗ್ತಿದೆ ಅಂತ. ಮಾರ್ಟಾಲಿಟಿ ರೇಟ್ ಯಾವತ್ತೂ ಕಡಿಮೆ ಆಗ್ತಾ ಇರಬೇಕು. ಓಕೆ. 2011ರಿಂದ 2022ರವರೆಗೆ ಶಿಶು ಮರಣ ದರ, ಚೈಲ್ಡ್ ಮಾರ್ಟಾಲಿಟಿ ರೇಟ್, 5 ವರ್ಷದೊಳಗಿನ ಮಕ್ಕಳ ಮರಣ ದರ, ನವಜಾತ ಶಿಶುಗಳ ಮರಣ ದರ ಮತ್ತು ಆರಂಭಿಕ ನವಜಾತ ಶಿಶುಗಳ ಮರಣ ದರವು ಕಡಿಮೆಯಾಗುತ್ತಿರುವ ಪ್ರವೃತ್ತಿಯಲ್ಲಿದೆ. ಶಿಶು ಮರಣ ದರವು 35ರಿಂದ 19, 5 ವರ್ಷದೊಳಗಿನ ಮಕ್ಕಳ ಮರಣ ದರವು 40ರಿಂದ 21, ನವಜಾತ ಶಿಶು ಮರಣ ದರವು 24ರಿಂದ 14 ಮತ್ತು ಆರಂಭಿಕ ನವಜಾತ ಶಿಶು ಮರಣ ದರವು 20ರಿಂದ 11ಕ್ಕೆ ಇಳಿಕೆಯಾಗಿದೆ. ಅಂದರೆ ತುಂಬ ಚೆನ್ನಾಗಾಗ್ತಿದೆ ಅಂತ, ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ನ್ಯೂಟ್ರಿಷನ್ ಕೊಡ್ತಿದ್ದಾರೆ ತಾಯಂದಿರಿಗೆ. ಇದಾದ ನಂತರ ಡೆಲಿವರಿ ಟೈಮಲ್ಲಿ ಕೂಡ ಒಳ್ಳೆ ಫೆಸಿಲಿಟಿ ಮಾಡಿಕೊಡ್ತಿರುವಂಥದ್ದು. ಸೊ ಇದರಿಂದ ಏನಾಗ್ತಿದೆ ಅಂದರೆ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗ್ತಿದೆ. ಕಡಿಮೆ ನೋಡಿ, 1000 ಜನಕ್ಕೆ ಫಸ್ಟ್ ಬಂದು 20 ಜನ ಸಾಯ್ತಿದ್ರು, ಇವಾಗ 14 ಜನಕ್ಕೆ ಬಂದಿದ್ದಾರೆ. ಅಂದರೆ 6 ಜನ ಕಡಿಮೆ ಆಗಿದ್ದಾರೆ ಅಂತ. ಸೊ ಇಟ್ಸ್ ಗೋಯಿಂಗ್ ಗುಡ್. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನವೆಂಬರ್ 2023ರವರೆಗೆ 1.45 ಕೋಟಿ ಕಾರ್ಡ್ಗಳನ್ನು ನೋಂದಾವಣೆ ಮಾಡಲಾಗಿದೆ. 23-24ನೇ ಸಾಲಿನಲ್ಲಿ ನವೆಂಬರ್ 2023ವರೆಗೆ 19,72,577 ಫಲಾನುಭವಿಗಳು ಸೌಲಭ್ಯವನ್ನು ಪಡೆದಿರುತ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಶುಚಿ ನನ್ನ ಮೈತ್ರಿ ಅಡಿಯಲ್ಲಿ 22-23 ಸಾಲಿನಲ್ಲಿ 15,300 ಫಲಾನುಭವಿಗಳಿಗೆ ಮುಟ್ಟಿನ ಕಪ್ ವಿತರಣೆ ಮಾಡಲಾಗಿರುತ್ತದೆ. ಓಕೆ. ಶುಚಿ ನನ್ನ ಮೈತ್ರಿ ಅಂದರೆ ಏನು ಹೇಳಿದ್ರೆ ಮೆನ್ಸುರೇಷನ್ ಕಪ್ ಕೊಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಮೆನ್ಸುರೇಷನ್ ಕಪ್ ಅಂತ ಕೊಡುವಂಥದ್ದು. ಓಕೆ. ಇದು ಬಂದು ಯೋಜನೆ ಹೆಸರು ನೋಡ್ಕೊಳ್ಳಿ, ಶುಚಿ ನನ್ನ ಮೈತ್ರಿ. ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಕುಷ್ಠರೋಗದ ಹರಡುವಿಕೆಯ ಪ್ರಮಾಣವು 15-16ರಲ್ಲಿ 10,000 ಜನಸಂಖ್ಯೆಗೆ 40ರಷ್ಟು ಇದ್ದು ನವೆಂಬರ್ 2023ರಲ್ಲಿ ಈ ಪ್ರಮಾಣವು 0.32ರಷ್ಟು ಇರುತ್ತದೆ. ಸೊ ಕುಷ್ಠರೋಗ, ಲೆಪ್ರಸಿ ತುಂಬ ಕಡಿಮೆ ಆಗ್ತಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ಕರ್ನಾಟಕ ಗೌರ್ನಮೆಂಟ್ ಎಲ್ಲ ಸೇರಿ ಕಲೆಕ್ಟಿವ್ ಎಫರ್ಟ್ ಹಾಕಿ ಮಾಡಿರುವಂಥದ್ದು. ಲೆಪ್ರಸಿ 10,000ಕ್ಕೆ ಬಂದುಬಿಟ್ಟಿದೆ. ಸೊ ಅದರಿಂದ ಇನ್ನೂ ಕಡಿಮೆ ಆಗಿದೆ ಇವಾಗ. ಓಕೆ. 2009ರಲ್ಲಿ ಪ್ರತಿ 10 TB ಪ್ರಕರಣಗಳಿಗೆ ಸಾವಿನ ಪ್ರಮಾಣವು 8ರಷ್ಟಿದ್ದು 2023ರಲ್ಲಿ ಈ ಪ್ರಮಾಣವು 6.6ಕ್ಕೆ ಇಳಿಕೆಯಾಗಿದೆ. ಅಂದರೆ TB ಪೇಷಂಟ್ಸ್ ಏನಿದ್ರು 100 ಜನರಲ್ಲಿ 8 ಜನ ಸಾಯ್ತಾಯಿದ್ರು ಅವಾಗ TB ಬಂದಿದ್ರೆ. ಇವಾಗ ಅದು ಬಂದು 6 ಜನಕ್ಕೆ ಇಳಿಕೆ ಆಗಿದೆ. ಸೊ ಚೆನ್ನಾಗಿ ಆಗ್ತಿರುವಂಥದ್ದು, ಒಳ್ಳೆ ಮೆಡಿಸಿನ್ನ ಕೊಡುವಂಥದ್ದು, ಒಳ್ಳೆ ಮೆಡಿಕೇಷನ್ನ ಕೊಡುವಂಥದ್ದು, ಹೆಲ್ತ್ ಫೆಸಿಲಿಟಿನ ಚೆನ್ನಾಗಿ ಕೊಡ್ತಿದ್ದಾರೆ. ಓಕೆ. ಸೊ ಲಾಸ್ಟ್ ಸಮ್ಮರಿನಲ್ಲಿ ಇದು ಲಾಸ್ಟ್ ಅಧ್ಯಾಯ. ಸುಸ್ಥಿರ ಅಭಿವೃದ್ಧಿ ಗುರಿಗಳು.
ಸುಸ್ಥಿರ ಅಭಿವೃದ್ಧಿ ಗುರಿಗಳ ವಿಶ್ವಸಂಸ್ಥೆ 2030 ಕಾರ್ಯಸೂಚಿಯ ಭಾಗವಾಗಿದ್ದು, ಇವುಗಳನ್ನು ಸಾಧಿಸಲು ಸಮಗ್ರ ಸಾಕ್ಷ್ಯ ಆಧಾರಿತ ಚೌಕಟ್ಟಿನಲ್ಲಿ 17 ವಿವಿಧ ಗುರಿಗಳು, 169 ಉದ್ದೇಶಿತ ಧ್ಯೇಯಗಳು ಹಾಗೂ 232 ಸೂಚಕಗಳು ಒದಗಿಸಲಾಗಿದೆ. ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತದ ಸೂಚ್ಯಂಕ ವರದಿ 2021ರ ಅನುಸಾರವಾಗಿ ಕರ್ನಾಟಕ ರಾಜ್ಯವು ರಾಜ್ಯಗಳ ಪೈಕಿ 3ನೇ ಶ್ರೇಯಾಂಕವನ್ನು ಹೊಂದಿರುತ್ತದೆ. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಕರ್ನಾಟಕ ರಾಜ್ಯದ ರ್ಯಾಂಕಿಂಗ್ ಎಷ್ಟು ಅಂತ ಹೇಳಿದ್ರೆ ಮೂರನೇ ಶ್ರೇಯಾಂಕ ಹೊಂದಿದ್ದು, ಕೇರಳ 75, ತಮಿಳುನಾಡು 74 ಮತ್ತು ಹಿಮಾಚಲ ಪ್ರದೇಶ 74 ಹೋಲಿಸಿದಲ್ಲಿ 72 ಅಂಕಗಳೊಂದಿಗೆ ಮುಂಚೂಣಿಯಲ್ಲಿದೆ. ಓಕೆ, 3ನೇ ಸ್ಥಾನ ಪಡೆದಿದೆ ಕರ್ನಾಟಕ, 72 ಅಂಕ ಪಡೆದಿರುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿಗೆ ಎಕನಾಮಿಕ್ ಸರ್ವೆ 2023-24ರ ಸಾರಾಂಶ ಸಮ್ಮರಿ ಮುಗ್ದಿರುತ್ತೆ. ಸೊ ನೆಕ್ಸ್ಟ್ ಬಂದು ಒಂದೊಂದೇ ಚಾಪ್ಟರ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಪ್ರತಿ ಚಾಪ್ಟರ್ಸಲ್ಲಿ ಕೂಡ ಅಂಕಾಂಶಗಳು ಇಂಪಾರ್ಟೆಂಟ್, ಯೋಜನೆಗಳು ಇಂಪಾರ್ಟೆಂಟ್, ಇದಾದ ಥರ ಗ್ರಾಫ್ಸ್ ಏನಿದೆಯೋ, ಏರಿಕೆ ಏನಾಗಿದೆ, ಇಳಿಕೆ ಏನಾಗಿದೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. KAS ಪ್ರಿಲಿಮ್ಸ್ಗೆ ಈ ಒಂದು ಈ ಒಂದು ವಿಡಿಯೋ ಸೀರೀಸಿಂದ 35ರಿಂದ 40 ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ PDO, VA, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಂತಹ ಬಿ ಗ್ರೂಪ್, SAD ಆಗಿರ್ಬೋದು, ಇದಕ್ಕೆಲ್ಲ ಸೇರಿ ಈ ಒಂದು ವಿಡಿಯೋ ಸೀರೀಸಿಂದ 15ರಿಂದ 20% ಕ್ವಶನ್ಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, ಕೆಲವರು ಅಂಕಾಂಶಗಳನ್ನು ನೆಗ್ಲೆಕ್ಟ್ ಮಾಡ್ತೀರಾ. ಪ್ಲೀಸ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೇ ಕೇಳ್ತಾರೆ, ಅಂಕಾಂಶಗಳನ್ನೇ ಕೇಳ್ತಾರೆ. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಯೋಜನೆ ಕೂಡ ಓದ್ಕೊಬೇಕಾಗಿರುತ್ತೆ, ಡೀಟೇಲ್ಡಾಗಿ ಬರ್ಕೊಳ್ಳಿ. ಎಕನಾಮಿಕ್ಸ್ ಸರ್ವೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ ಇದ್ದಾರೋ, ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಜಾಯಿನ್ ಆಗಿ. ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ KS ಅಂತ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.